ಪಕ್ಷ ಅಂದ್ರೆ ಏನು, ಪ್ರಾದೇಶಿಕ ಪಕ್ಷಕ್ಕೆ ಇರುವಂತಹ ಒಲವೇನು, ಇರುವಂತಹ ಸಿದ್ಧಾಂತಗಳೇನು, ಪ್ರಾದೇಶಿಕ ಪಕ್ಷಕ್ಕೆ ಅಧಿಕಾರ ಬಂದ್ರೆ ಯಾವ ರೀತಿ ನಾವು ದರ್ಬಾರ್ ನಡೆಸ್ತೀವಿ ಅಂತ ತೋರಿಸಿಕೊಟ್ಟ ಕುಮಾರಸ್ವಾಮಿ ಅವರು ಈಗ ದೆಹಲಿಯತ್ತ ಮುಖ ಮಾಡಿದ್ದಾರೆ. ಈಗಷ್ಟೇ ನಾವು ಮಾತಾಡ್ತಾ ಇದ್ವಿ, ಕೇಂದ್ರ ಸಚಿವರು ಕೂಡ ಆಗಿ ಅಧಿಕಾರವನ್ನು ಸ್ವೀಕರಿಸಬಹುದು ಅಂತ. ಆ ಕಡೆ ದೆಹಲಿಗೆ ತಂದೆ ಪ್ರಯಾಣವನ್ನು ಬೆಳೆಸ್ತಾ ಇದ್ದಂತೆ ಈ ಕಡೆ ಮಗ ಸುಪುತ್ರ ನಿಖಿಲ್ ರಾಜ್ಯ ರಾಜಕಾರಣದಲ್ಲಿ ಫುಲ್ ಆಕ್ಟಿವ್ ಆಗಿಬಿಟ್ಟಿದ್ದಾರೆ. ಹಾಗಿದ್ರೆ ಅವರ ಉದ್ದೇಶ ಏನು, ಆಕ್ಟಿವ್ ಆಗಿರುವ ಹಿನ್ನೆಲೆ ಏನು, ಎಲ್ಲೆಲ್ಲಿ ಆಕ್ಟಿವ್ ಆಗಿದ್ದಾರೆ, ಯಾವ ರೀತಿಯ ಕಾರ್ಯಾಚರಣೆಗೆ ಅವರು ಮುಂದಾಗಿದ್ದಾರೆ ನೋಡೋಣ ಒಂದು ವಿಶೇಷ ವರದಿ. ಸಂಸತ್ಗೆ ಅಪ್ಪ, ರಾಜ್ಯ ರಾಜಕೀಯಕ್ಕೆ ಮಗ. ರಾಜ್ಯ ರಾಜಕೀಯದಲ್ಲಿ ಆಕ್ಟಿವ್ ಆದ ನಿಖಿಲ್ ರಾಜ್ಯದ ಲೋಕಲ್ ಪಕ್ಷವಾದ ಜನತಾದಳ ಪಕ್ಷವನ್ನ ಕಟ್ಟಿ ಬೆಳೆಸಿದ ದೇವೇಗೌಡರ ಬಳಿಕ ಕುಮಾರಸ್ವಾಮಿ ಅಚ್ಚುಕಟ್ಟಾಗಿ ಮುನ್ನಡೆಸಿಕೊಂಡು ಬಂದಿದ್ದಾರೆ. ರಾಜ್ಯಾದ್ಯಂತ ಪಕ್ಷ ಬಲವರ್ಧನೆ ಮಾಡಿ ರಾಜ್ಯಾಧ್ಯಕ್ಷರಾಗಿ ಸಿಎಂ ಕೂಡ ಆಗಿದ್ರು. ಎಲ್ಲ ಅಧಿಕಾರಿಗಳನ್ನು ಅನುಭವಿಸಿ ಇದೀಗ ಕುಮಾರಸ್ವಾಮಿ ಕೇಂದ್ರದತ್ತ ಮುಖ ಮಾಡಿದ್ದಾರೆ. ನರೇಂದ್ರ ಮೋದಿ ಸಂಪುಟದಲ್ಲಿ ಕುಮಾರಸ್ವಾಮಿಗೆ ಸ್ಥಾನ ಸಿಗುವ ಸಾಧ್ಯತೆ ಇದೆ. ಕುಮಾರಸ್ವಾಮಿ ಕೇಂದ್ರಕ್ಕೆ ಶಿಫ್ಟ್ ಆದ್ರೆ ರಾಜ್ಯದ ಸ್ಥಿತಿಗತಿಗಳ ಬಗ್ಗೆ, ಪಕ್ಷದ ಬಗ್ಗೆ ಹೆಚ್ಚು ಗಮನ ಕೊಡಲು ಸಾಧ್ಯವಿಲ್ಲ. ಹೀಗಾಗಿ ಎಚ್ಡಿಕೆ ದೆಹಲಿಯತ್ತ ಮುಖ ಮಾಡುತ್ತಿದ್ದಂತೆ ಎತ್ತ ನಿಖಿಲ್ ಕುಮಾರಸ್ವಾಮಿ ಆಕ್ಟಿವ್ ಆಗಿದ್ದಾರೆ. ಸಿರಿ ಕ್ಷೇತ್ರ ತೊರೆದು ಪಕ್ಷ ಸಂಘಟನೆಗೆ ಚಿಂತನೆ. ಪ್ರಜ್ವಲ್ ರೇವಣ್ಣ ಪೆಂಡ್ರೈವ್ ಕೇಸ್ನಿಂದ ಮಂಕಾಗಿರುವ ಜೆಡಿಎಸ್ಗೆ ಬೂಸ್ಟ್ ಅಪ್ ನೀಡಲು ನಿಖಿಲ್ ಕುಮಾರಸ್ವಾಮಿ ಅಖಾಡಕ್ಕಿಳಿದಿದ್ದಾರೆ. ಸಿರಿ ಕ್ಷೇತ್ರ ತೊರೆದು ಪಕ್ಷ ಸಂಘಟನೆಗೆ ಚಿಂತನೆ ನಡೆಸಿದ್ದು, ಹೀಗಾಗಿ ಪಕ್ಷ ಸಂಘಟನೆಯ ಸಂಪೂರ್ಣ ಜವಾಬ್ದಾರಿ ನಿಖಿಲ್ ಹೆಗಲಿಗೆ ಬಂದಿದೆ. ತಂದೆಯ ಹಾದಿಯಂತೆ ನಿಖಿಲ್ ಇದೀಗ ರಾಜ್ಯ ರಾಜಕೀಯಕ್ಕೆ ಇಳಿದಿದ್ದಾರೆ. ಮಾಜಿ ಪ್ರಧಾನಿ ದೇವೇಗೌಡರ ಸಲಹೆಯಂತೆ ಸಿನಿಮಾ ಕ್ಷೇತ್ರ ಬಿಟ್ಟ ಜೆಡಿಎಸ್ ಯುವರಾಜ ಪಕ್ಷಕ್ಕಾಗಿ ಶ್ರಮಿಸಲು ಮುಂದಾಗಿದ್ದಾರೆ. ತಂದೆ ತಾತನ ಸಲಹೆ ಪಡೆದು ದೃಢ ನಿರ್ಧಾರ ಕೈಗೊಂಡ ನಿಖಿಲ್ ರಾಜ್ಯ ರಾಜಕಾರಣದಲ್ಲಿ ದೊಡ್ಡ ನಾಯಕನಾಗುವ ಪಣ ತೊಟ್ಟಿದ್ದಾರೆ. ಇವರ ಈ ಹಾದಿಗೆ ಯಶಸ್ಸು ಸಿಗುತ್ತಾ ಕಾದು ನೋಡಬೇಕು. ನಡಿ ಈಗ ಶುರು ಮಾಡೋಣ. ಮನೋಲ್ಲಾಸ ಮನಸ್ಸು ಮತ್ತೇರಿ ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ರಂಜಿತ್ ಈ ಬಗ್ಗೆ ಮಾಹಿತಿಯನ್ನು ಕೊಡೋದಕ್ಕೆ ನವದೆಹಲಿಯಿಂದ ನೇರ ಸಂಪರ್ಕದಲ್ಲಿದ್ದಾರೆ. ರಂಜಿತ್, ಗಮನಿಸ್ತಾ ಇದ್ದೀವಿ ಸದ್ಯಕ್ಕೆ ಬಹಳ ಬೆಳವಣಿಗೆಗಳಾಗ್ತಾ ಇದೆ. ಅದರಲ್ಲೂ ಸಂಭಾವ್ಯರ ಪಟ್ಟಿಯಲ್ಲಿ ರಾಜ್ಯದಿಂದ ಒಂದು 3-4 ಹೆಸರು ಓಡಾಡ್ತಾ ಇದೆ. ಕುಮಾರಸ್ವಾಮಿ ಅವರು, ಪ್ರಹ್ಲಾದ್ ಜೋಶಿ ಅವರು, ಬಸವರಾಜ ಬೊಮ್ಮಾಯಿ ಅವರು, ಜಗದೀಶ್ ಶೆಟ್ಟರ್ ಅವರು, ಗೋವಿಂದ ಕಾರಜೋಳ ಅವರು. ಇಲ್ಲಿ ಪ್ರಮುಖವಾಗಿ ಕುಮಾರಸ್ವಾಮಿ ಅವರಿಗೆ ಮಣೆ ಹಾಕಿದರೆ ನೆಕ್ಸ್ಟ್ ರೌಂಡಲ್ಲಿ ಗೋವಿಂದ ಕಾರಜೋಳ ಅವರಿಗೆ SC ಕೋಟಾದಲ್ಲಿ ಪ್ರಾಧಾನ್ಯತೆಯನ್ನು ಕೊಡಬಹುದು ಅನ್ನೋಂಥ ಮಾತಿದೆ. ಎನಿವೆ, ಪೋರ್ಟ್ಫೋಲಿಯೋ ಯಾವ ರೀತಿ ಆಗುತ್ತೆ ಅಂತ ಅನ್ನೋದನ್ನ ಗಮನಿಸೋಣ. ಡೆಲ್ಲಿಯಲ್ಲಿ ಏನು ಮಾತಿದೆ ರಂಜಿತ್? ಖಂಡಿತವಾಗ್ಲೂ ಕೂಡ ಜಯಪ್ರಕಾಶ್ ಶೆಟ್ರೆ, ಮೊದಲಿಗೆ ಗುಡ್ ಮಾರ್ನಿಂಗ್ ನಿಮ್ಮಿಬ್ಬರಿಗೂ ಕೂಡ. ನೋಡಿ ಜಯಪ್ರಕಾಶ್ ಶೆಟ್ರೆ, ಈ ಬಾರಿ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಹಾದಿ ಅಷ್ಟೊಂದು ಸಲೀಸಾಗಿಲ್ಲ. ನೀವೇ ಹೇಳ್ತಾ ಇದ್ರಿ, ಈ 2 ಟರ್ಮ್ನಲ್ಲಿ 14 ಮತ್ತು 19ರ ಟರ್ಮ್ನಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಆನೆ ನಡೆದದ್ದೇ ಹಾದಿ ಅನ್ನೋ ರೀತಿಯಲ್ಲಿತ್ತು. ಆದರೆ ಈಗ ಹಂಗಿಲ್ಲ. ಯಾಕಂತ ಹೇಳಿದರೆ ಈ ಬಾರಿ ಸಮ್ಮಿಶ್ರ ಸರ್ಕಾರ, ಕಿಚಡಿ ಸರ್ಕಾರ ಇರೋದ್ರಿಂದಾಗಿ ಭಾಳ ಕಷ್ಟ ಇದೆ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಪೋರ್ಟ್ಫೋಲಿಯೋವನ್ನು ಹಂಚೋದಕ್ಕೆ. ಕರ್ನಾಟಕದ ಮಟ್ಟಿಗೆ ಬಂದರೆ ಕರ್ನಾಟಕದ ಮಟ್ಟಿಗೆ ಒಂದು ಕುತೂಹಲ ಖಂಡಿತವಾಗ್ಲೂ ಕೂಡ ಇದೆ. ಒಂದು, ಕುಮಾರಸ್ವಾಮಿ ಅವರು ಆಲ್ರೆಡಿ ಕ್ಲೈಮ್ ಮಾಡಿದ್ದಾರೆ, ನನ್ನನ್ನು ಮಂತ್ರಿಯನ್ನಾಗಿ ಮಾಡಿದರೆ ನಾನು ಚೆನ್ನಾಗಿ ಕೆಲಸ ಮಾಡ್ತೀನಿ, ನನ್ನ ಸಾಮರ್ಥ್ಯ ಏನು ಅಂಥೇಳಿ ಗೊತ್ತು ಅನ್ನೋದನ್ನು ಆಲ್ರೆಡಿ ನಿನ್ನೆನೂ ಕೂಡ ಹೇಳಿದ್ದಾರೆ ಕುಮಾರಸ್ವಾಮಿ ಅವರು ನಮ್ಮೆಲ್ಲರನ್ನ ಭೇಟಿ ಮಾಡಿದಂಥ ಸಂದರ್ಭದಲ್ಲಿ. ಇನ್ನೂ ಕೂಡ ಮುಂದುವರೆದು ನಾವು ಗಮನಿಸ್ತಾ ಹೋದರೆ ಪ್ರಹ್ಲಾದ್ ಜೋಶಿ ಅವರನ್ನು ಬ್ರಾಹ್ಮಣ ಕೋಟದಲ್ಲಿ ಈ ಬಾರಿ ಪರಿಗಣಿಸಬಹುದು ಅನ್ನುವ ಲೆಕ್ಕಾಚಾರಗಳು ಕೇಳಿಬರ್ತಾ ಇದೆ. ಹಾಗೆ BY ರಾಘವೇಂದ್ರ ಅವರ ಹೆಸರು ಕೂಡ ಕೇಳಿಬರ್ತದೆ. ನೀವೇ ಹೇಳ್ದಂಗೆ ಗೋವಿಂದ ಕಾರಜೋಳ ಅವರು ಹಿರಿಯ ನಾಯಕರು, ಅವರನ್ನು ಕೂಡ ಪರಿಗಣಿಸಬಹುದು ಅನ್ನುವ ಲೆಕ್ಕಾಚಾರ ಇದೆ. ಒಟ್ಟಾರೆ ನಾವು ಗಮನಿಸ್ತಾ ಹೋದರೆ ಒಕ್ಕಲಿಗರು ಒಂದು ಸ್ಥಾನ ಕೊಡ್ಬೋದು, ಲಿಂಗಾಯತರು ಇಬ್ಬರನ್ನು ಕೂಡ ಪರಿಗಣಿಸಬಹುದು ಅನ್ನೋ ಲೆಕ್ಕಾಚಾರ ಇದೆ. ಇನ್ನು ಕಾರ್ಯಕ್ರಮ ಹೆಂಗಿರುತ್ತೆ, ಪ್ರಮಾಣ ವಚನದ ಕಾರ್ಯಕ್ರಮ ಹೇಗಿರುತ್ತೆ, ಯಾರ್ಯಾರು ಭಾಗಿಯಾಗ್ತಾರೆ ಅನ್ನೋ ಒಂದಿಷ್ಟು ಪ್ರೈಮರಿ ಮಾಹಿತಿಯನ್ನು ನಾವು ನೋಡ್ತಾ ಹೋದರೆ ಜಯಪ್ರಕಾಶ್ ಶೆಟ್ರೆ, ಈ ನಾಳೆ ಏನು 9ನೇ ತಾರೀಕು ನಡೆಯುವಂಥ ಕಾರ್ಯಕ್ರಮ 7 ಗಂಟೆ 15 ನಿಮಿಷಕ್ಕೆ ನಡೆಯುವಂಥ ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ಸುಮಾರು 50 ಬೇರೆ ಬೇರೆ ಧರ್ಮದ ಧರ್ಮಗುರುಗಳಿಗೆ ಆಹ್ವಾನವನ್ನು ಕೊಡಲಾಗಿದೆ. 8 ನೆರೆಹೊರೆ ರಾಷ್ಟ್ರದ. ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ. ಶ್ರೀಪಾದ್, ಇಷ್ಟೆಲ್ಲ ಚರ್ಚೆಗಳಾಗ್ತಾ ಇದೆಯಲ್ಲ ಕರ್ನಾಟಕದಿಂದ ಯಾರಾಗ್ತಾರೆ ಅಂತೇಳಿ,
ನನ್ನ ಗಟ್ ಫೀಲಿಂಗ್ ಪ್ರಕಾರ ಇವರ ಹೆಚ್ಚಿನ ಮಹತ್ವ ಕರ್ನಾಟಕಕ್ಕೆ ಸಿಗಲ್ಲ. ಬಟ್ ಲಿಂಗಾಯತ್ ಕೋಟಾದಲ್ಲಿ ಯಾವುದು SC ಕೋಟಾದಲ್ಲಿ ಆ ಥರ ಲೆಕ್ಕಾಚಾರ ಹಾಕಿದ್ರೆ ನಿಮಗೆ ಪ್ರಾಧಾನ್ಯತೆ ಕೊಡಬೇಕು ಅದೆಲ್ಲ ಇರ್ಬೋದು. ನೀವು ಅಲ್ಲಿ JDU ಇಟ್ಕೊಂಡು ನೀವು 272 ಕೊಡ್ಬೇಕಿತ್ತು. ಮತ್ತೆ JDU TDP ನೀವು ಎಷ್ಟು ಕೊಟ್ರಿ? ನೀವು JDU TDPಗೆ ಸಿಗಬೇಕಾದ ಪ್ರಾಧಾನ್ಯತೆ ಸಿಕ್ಕೇ ಸಿಗುತ್ತೆ. ಬಟ್ ರಾಜ್ಯದ ಪ್ರಾತಿನಿಧ್ಯ ಪಾರ್ಲಿಮೆಂಟ್ ಅಲ್ಲಿ ಬೇಕು. ನೀವು 17 ಯಾಕೆ ಕೊಟ್ರಿ? ಮತ್ತೆ 25 ಕೊಡ್ಬೇಕಿತ್ತು, 27 ಕೊಡ್ಬೇಕಿತ್ತು. 19 ಕೊಟ್ಟಿದಾರಲ್ಲ, 19 ಕೊಟ್ಟಿದ್ದಾರೆ. ಕಳೆದ ಬಾರಿಗಿಂತ 6 ಕಡಿಮೆ ಮಾಡಿದ್ರಲ್ಲ ಅಲ್ವಾ? ಅವ್ರ ಹಂಗೆ ನೋಡ್ತಾರೆ. ನೀವೇನ್ ಮಾಡಿದ್ರಿ ನಮಗೆ ಅಂತ ಅಂದ್ಬಿಟ್ಟು ಆಮೇಲೆ ಬಟ್ ನಿಮಗೆ ಜಾಸ್ತಿ ಕೊಟ್ಟರು. ನಿನ್ನೆ ಮೋದಿ ಅವರು ಆಯ್ತು, ಈಗ ಸೌತ್ ಇಂಡಿಯಾದಲ್ಲಿ ನಮ್ಮ ಪಾರ್ಟಿ ಒಳ್ಳೆ ಪರ್ಫಾರ್ಮೆನ್ಸ್ ಮಾಡಿದೆ, ಕರ್ನಾಟಕದಲ್ಲಿ ತೆಲಂಗಾಣದಲ್ಲಿ ಅದ್ಭುತವಾದಂತಹ ಪರ್ಫಾರ್ಮೆನ್ಸ್ ಕೊಡ್ತು ಅಂತ ಹೇಳಿದ್ರು ಅವರು. ಅದನ್ನು ನರೇಂದ್ರ ಮೋದಿ ಅವರು ಹೇಳಬೇಕಾಗಿಲ್ಲ. ನರೇಂದ್ರ ಮೋದಿ ಅವರು ಪ್ರಧಾನಿ ಆಗೋದಕ್ಕಿಂತ ಮೊದಲು 2008ರಲ್ಲೇ ಪರ್ಫಾರ್ಮೆನ್ಸ್ ಮಾಡಿದೆ. ದಕ್ಷಿಣ ಭಾರತ ಅಲ್ಲ, ನಾನು ಹೇಳಿದ್ದು ದಕ್ಷಿಣ ಭಾರತದಲ್ಲಿ ಯಡಿಯೂರಪ್ಪ ನೇತೃತ್ವದಲ್ಲಿ ಉಲ್ಲೇಖ ಮಾಡಿದ್ರು ಅದಕ್ಕೆ ಹೇಳ್ತಿರೋದಲ್ಲ ಅವರು ಹೇಳ್ತಿರೋದು. ಯಾಕೆ ಅಂತಂದ್ರೆ ಕೇರಳದಲ್ಲಿ ಓಪನ್ ಆಗಿರೋದಕ್ಕೆ ಹೇಳ್ತಿರೋದು. ಸುರೇಶ್ ಗೋಪಿ ತ್ರಿಶೂರಲ್ಲಿ ಗೆದ್ದಿದ್ದಾರೆ. ಯಾಕಂದ್ರೆ ನೋಡಿ, BL ಸಂತೋಷ್ ಒಂದು ಮಾತನ್ನು ಹೇಳಿದ್ರು, ನಮ್ಮ RSS ಸಂಘಟನೆ ಎಲ್ಲ ಕಡೆ ಇದೆ ಮತ್ತು ನಿಜ ಅತಿ ಹೆಚ್ಚು ಶ್ರಮವನ್ನು ಕೇರಳದಲ್ಲಿ ಆಗ್ತಾ ಇದೆ RSS. ಆದ್ರೆ ಅಲ್ಲಿ ಅವರಿಗೆ ಪ್ರವರ್ಧಮಾನಕ್ಕೆ ಬರ್ಲಿಕ್ಕೆ ಆಗ್ತಾ ಇಲ್ಲ. ಆದ್ರೆ ಒಂದು ಎಂಟ್ರಿ ಇದೆಯಲ್ಲ ಬಿಜೆಪಿ ಕೆಟ್ಟಂಗೆ ಕೆಲಸ ಮಾಡಿ. ನಾನು ಪದೇ ಹೇಳ್ತಾ ಇರ್ತೀನಿ, 2009ರಲ್ಲಿ ಪಶ್ಚಿಮ ಬಂಗಾಳದಲ್ಲಿ ಬಿಜೆಪಿ ಎಷ್ಟು ಹೇಳಿ? ಒಂದೇ. ಎಷ್ಟು? 2009ರಲ್ಲಿ ಬಿಜೆಪಿ ಒಂದೇ. 2019ರಲ್ಲಿ ಬಿಜೆಪಿ 18. ಈ ಬಾರಿ ಹೈಯೆಸ್ಟ್ ಬರಬೇಕಾಗಿತ್ತು. ಆದರೆ ದೀದಿ ಅವರು ಅದನ್ನು ಫುಲ್ ಅಟ್ಟರ್ ಬಿಜೆಪಿನ ಕಟ್ಟಿ ಹಾಕ್ಬಿಟ್ರು. ಬೇರೆ ನಿಮಗೆ ತಮಿಳ್ನಾಡಿನಲ್ಲಿ 2ನೇ ಅತಿ ದೊಡ್ಡ ಪಕ್ಷ ಯಾವುದು ಗೊತ್ತಾ? ಬಿಜೆಪಿ. ಅದನ್ನು ಅವರು ಹೇಳ್ತಿರೋದು, ಇನ್ಕ್ಲೂಡಿಂಗ್ ಇದು ಕೂಡ. ಆಮೇಲೆ ನಿಮಗೆ TDP ಕೇರಳದಲ್ಲಿ ಓಪನ್ ಆಯ್ತಾ? 10 ವರ್ಷದಲ್ಲಿ ಅದರ ಚಿತ್ರಣ ಬದಲಾಗುತ್ತೆ. ತಮಿಳುನಾಡಿನಲ್ಲಿ ಪ್ರಯತ್ನ ಪಡ್ತಾ ಇದ್ದಾರೆ, ಕರ್ನಾಟಕದಲ್ಲಿ ಹೇಗೂ ಇದೆ, ಆಂಧ್ರ ಪ್ರದೇಶದಲ್ಲಿ TDP ಜೊತೆ ಇದಾಯಿತು, ಆಮೇಲೆ ತೆಲಂಗಾಣದಲ್ಲಿ ಈ ಬಾರಿ ನಂಬರ್ 1 ಪಾರ್ಟಿ ಆಗುತ್ತೆ ಅಂತ ಇತ್ತು. ಇನ್ನೇನಿರಬೇಕು? ದಕ್ಷಿಣ ಭಾರತದಲ್ಲಿ ಅದು ನಿಮಗೆ ಕರ್ನಾಟಕಕ್ಕೆ ಕೊಡ್ತಾರೆ ಅಂತ ಅಂದ್ಕೋಬೇಡಿ. ಸಿಕ್ಕಿದ್ರೆ ಖುಷಿಯಪ್ಪ, ನಮ್ಮ ಕರ್ನಾಟಕಕ್ಕೆ ಒಳ್ಳೆ ಪೋರ್ಟ್ಫೋಲಿಯೋ ಸಿಕ್ಕಿದ್ರೆ ಯಾರು ಬೇಡ ಅಂತಾರೆ. ಆದರೆ ಈ ಬಾರಿ ಅಷ್ಟು ಈಸಿ ಅಲ್ಲ ಅಂತ ನನ್ನೊಂದು ಗಟ್ ಫೀಲಿಂಗ್. ಈವನ್ ಕುಮಾರಸ್ವಾಮಿ ಅವರು ಕೂಡ ಕೃಷಿ ಖಾತೆ ಸಿಗುತ್ತೆ ಅನ್ನೋದು ನನಗೆ ಸ್ವಲ್ಪ ಡೌಟ್ ಇದೆ. ಯಾಕಂತಂದ್ರೆ ಆ ಇಬ್ಬರು ಪಾರ್ಟ್ನರ್ಸ್ ಇದಾರಲ್ಲ, ಅದನ್ನೇ ಕೇಳ್ತಾ ಇದ್ದಾರೆ. ಓಕೆ, ಎನಿವೆ ಇದರ ಬಗ್ಗೆ ಇನ್ನಷ್ಟು ಚರ್ಚೆ ಮಾಡೋಣ. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರುನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಿಬೇಕಾಗಿತ್ತು. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ, ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಯಿತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.